ವೀಕ್ಷಕರೇ, ಕರ್ನಾಟಕ ಐಕಾನ್ ಅವಾರ್ಡ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ವಿಶೇಷವಾದಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಸರಳ ಸಜ್ಜನಿಕೆ ಅಷ್ಟೇ ಅಲ್ಲ, ಅವರು ಮಾಡಿರೋ ಸಾಧನೆ ಮಾತ್ರ ಅತಿ ದೊಡ್ಡದು ಅಂತ ಹೇಳ್ಬೋದು. ಹುಬ್ಬಳ್ಳಿಗೆ ಸಾಮಾನ್ಯ ವ್ಯಕ್ತಿಯಾಗಿ ಬಂದು ಇವತ್ತು ನೂರಾರು ಅಲ್ಲ ಸಾವಿರಾರು ಕೋಟಿ ಸಂಪಾದನೆಯ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅವರ ಸಾಧನೆಯ ಮೈಲುಗಲ್ಲು ಕೂಡ ಅದೇ ರೀತಿಯಾಗಿದೆ. ಹಾಗಾದ್ರೆ ಹುಬ್ಬಳ್ಳಿಗೆ ಬಂದ ನಂತರದ ಇವರ ಜರ್ನಿ ಹೇಗಿತ್ತು? ಸ್ವರ್ಣ ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಸ್ಫೂರ್ತಿ ಯಾರು? ಇದೆಲ್ಲವನ್ನು ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಇವರು ಕನ್ಸ್ಟ್ರಕ್ಷನ್ಸ್ ಕಂಪನಿ ಇದೆ, ರಿಯಲ್ ಎಸ್ಟೇಟ್ ಇದೆ, ಅದರ ಜೊತೆಗೆ ಸಾಕಷ್ಟು ಉದ್ಯಮಗಳಿದೆ, ದೇವಸ್ಥಾನಗಳನ್ನ ಕೊಟ್ಟಿದ್ದಾರೆ, ಅಯ್ಯಪ್ಪನ ಪರಮ ಭಕ್ತರು ಅಂದ್ರೆ ತಪ್ಪಾಗೋದಿಲ್ಲ. ಹಾಗಾದ್ರೆ ತಡೆ ಯಾಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮ್ಮ ಜೊತೆಗಿದ್ದಾರೆ VSV ಪ್ರಸಾದ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಐ ಆಮ್ ಗುಡ್. ನೀನು VSV ಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ ಕುರಿತಾದಂತಹ ಒಂದು ವಿಶೇಷ VT ಇದೆ, ಏನಿದೆ ಅದರಲ್ಲಿ ಬನ್ನಿ ನೋಡ್ಕೊಂಡ್ ಬರೋಣ. ಸಿಟಿ ಸೆಂಟರ್ ಕಾಂಪ್ಲೆಕ್ಸ್ ಒಂದ ಎರಡ ಪ್ರಸಾದ್ ಕಟ್ಟಿದ್ದು ಉದ್ಯಮವಲ್ಲ, ಸಾಮ್ರಾಜ್ಯ ತಾರೆ. VS ಪ್ರಸಾದ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡಿ ಗೌರವಿಸುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಸ್ವರ್ಣ ಗ್ರೂಪ್ ಹುಬ್ಬಳ್ಳಿ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ VSV ಪ್ರಸಾದ್. ಓಕೆ, ಸೊ VSV ಪ್ರಸಾದ್ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀವಿ. ಬಟ್ VSV ಪ್ರಸಾದ್ ಅಂದ್ರೆ ವೆಂಕಟ ಸತ್ಯ ವರಪ್ರಸಾದ್ ಅಂತ. ವೆಂಕಟ ಸತ್ಯ ವರಪ್ರಸಾದ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನ್ ಸರ್ ನಿಮ್ಮ ಹೆಸರು ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ವೆಂಕಟ ಸತ್ಯ ವರಪ್ರಸಾದ್ ಅನ್ನೋ ಹೆಸರನ್ನ ನಿಮ್ಮ ತಂದೆಯವರು ಇಟ್ಟರು. ಹೇಗೆ ಸ್ಟಾರ್ಟ್ ಆಯಿತು ಈ ಜರ್ನಿ? ಅಂದರೆ ನಮ್ಮ ಅಪ್ಪ ಅವರಿಗೆ ವೆಂಕಟೇಶ್ವರ ಸ್ವಾಮಿ ಪರಮ ಭಕ್ತರವರು. ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ ಅನ್ನವರಮಲ್ಲಿ ಸತ್ಯನಾರಾಯಣ ಸ್ವಾಮಿ ನೆಲೆಸಿದ್ದಾರೆ. ಎರಡೂ ದೇವರ ಒಂದು ಹೆಸರಿರಲಿ ಅಂತ ಹೇಳಿ ಅವರು ವೆಂಕಟೇಶ್ವರ ಸ್ವಾಮಿದು ವೆಂಕಟ, ಸತ್ಯನಾರಾಯಣ ಸ್ವಾಮಿದು ಸತ್ಯ ತಗೊಂಡಿದ್ರು. ವೆಂಕಟ ಸತ್ಯ ಅವರಿಬ್ಬರ ಒಂದು ವರಪ್ರಸಾದ್ ಅಂತ ಹೇಳಿ ವೆಂಕಟ ಸತ್ಯ ವರಪ್ರಸಾದ್ ಅಂತ ಹೆಸರಿಟ್ಟಿದ್ದಾರೆ. ನಾವು ಸರ್ವೇ ಸಾಮಾನ್ಯವಾಗಿ ದೇವರ ಸತ್ಯವಾಗಿ ಹೇಳ್ತೀವಿ ಅಂತ ಹೇಳ್ತೀವಿ. ಸೊ ಹಾಗೆ ಆ ವೆಂಕಟರಮಣ ಸ್ವಾಮಿಯ ಸತ್ಯವಾಗಿ ಈ ಪ್ರಸಾದ ಎಲ್ಲ ಕಡೆ ಈಗ ಹರಡ್ತಾ ಇದೆ ಅಂತ ಹೇಳ್ಬೋದು. ಎಸ್ ಸರ್, ಸ್ವರ್ಣ ಅನ್ನೋ ಒಂದು ಸಾಮ್ರಾಜ್ಯವನ್ನ ಕಟ್ತೀರಿ. ಅದರ ಹಿನ್ನೆಲೆ ತಿಳ್ಕೊಳ್ಬೇಕು ಅನ್ನೋ ಬಹಳಷ್ಟು ಕುತೂಹಲ ಇದೆ. ಆದರೆ ಅದಕ್ಕಿಂತ ಮುನ್ನ ನೀವು ಹುಬ್ಬಳ್ಳಿಗೆ ಬಂದಿದ್ದು ಯಾವ ಕಾರಣಕ್ಕೆ? ಒಂದು ಸಾಮಾನ್ಯ ವ್ಯಕ್ತಿಯ ಹಂಗೆ ಬರ್ತೀರಿ. ಆ ಬಂದ ಆ ದಿನಗಳು, ಹದಿಹರಿಯದ ದಿನಗಳು, ಅಥವಾ ಒಂದು 25-24 ವರ್ಷ ನಿಮಗೆ ಅವಾಗ ಏನು ಮಾಡಬೇಕು, ಏನು ಕಟ್ಟಬೇಕು, ಅಥವಾ ಯಾವ ದಾರಿಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ ಫಸ್ಟ್? ದೇವರ ಇಚ್ಛೆ ಅಂತ ನಾನು ಹೇಳ್ಬೋದು. ಯಾಕಂದರೆ ನಾನು ಹುಟ್ಟಿರೋದು ಆಂಧ್ರ ಪ್ರದೇಶ್ ವಿಜಯವಾಡದಲ್ಲಿ ಒಂದು ಕುಗ್ರಾಮ ಗೊಲ್ಲಪೂಡಿ ಅಂತ. ನನ್ನ ಇಂಜಿನಿಯರಿಂಗ್ ಕೋರ್ಸ್ ಮುಗಿದಿಂದ 85 ಆಗಸ್ಟಲ್ಲಿ ಮುಗಿಸಿದ್ದೀನಿ. 85 ಸೆಪ್ಟೆಂಬರಲ್ಲಿ ನಾನು ಮಧ್ಯಪ್ರದೇಶನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಆ್ಯಸ್ ಎ ಸೈಟ್ ಇಂಜಿನಿಯರ್ ನಾನು ಐ ಜಾಯಿಂಡ್ ಆ್ಯಸ್ ಎ ಸೈಟ್ ಇಂಜಿನಿಯರ್. ಆ್ಯಂಡ್ ಅಲ್ಲಿ ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಯಿತು. ನಂದು ಫಸ್ಟ್ ಸಂಬಳ 1200 ರೂಪಾಯಿ ಪರ್ ಮಂತ್. ಆ ಕಾಲಕ್ಕೂ ದೊಡ್ಡದೆ. ಆ ಕಾಲಕ್ಕೆ ಅದರಲ್ಲಿ ಐ ಯೂಸ್ ಟು 700 ರೂಪೀಸ್ ಮೆಸ್ ಖರ್ಚಿಗೆ ಹೋಗ್ತಾ ಇತ್ತು, 500 ರೂಪಾಯಿ ಉಳಿತಾ ಇತ್ತು. ಆದರೆ ನನಗೇನೆಂದರೆ ಅಲ್ಲಿ ಹೋಗಿರೋದು ನನ್ನ ಮುಖ್ಯ ಉದ್ದೇಶ, ನನ್ನ ಅಪ್ಪ ಅವರು ನನ್ನನ್ನು ಕಾಂಟ್ರಾಕ್ಟ್ರಾಗೇ ನೋಡಬೇಕಂತ ಒಂದು ಅವ್ರದ್ದು ಆಸೆ ಇತ್ತು. ಯಾಕೆಂದರೆ ನನ್ನ ಮನೆಯಲ್ಲಿ ಒಬ್ಬರು 1979 ವೆನ್ ಐ ವಾಸ್ ಸ್ಟಡಿಯಿಂಗ್ 9th ಸ್ಟ್ಯಾಂಡರ್ಡ್ ಹೈದರಾಬಾದಿಂದ ಒಬ್ಬ ಗುತ್ತಿಗೆದಾರರು ಬಂದು ನಮ್ಮ ಮನೆಯಲ್ಲಿ ವಾಸ ಇದ್ದು ಅಲ್ಲೇ ಒಂದು ಡ್ರೆಡ್ಜಿಂಗ್ ಕೂಲಿಂಗ್ ವಾಟರ್ ಚಾನಲ್ ಅಂತ ಒಂದು ಕೆಲಸ ತೊಗೊಂಡಿದ್ದರು. ಅಪ್ಪ ಅವರು ಅವ್ರ ಜೊತೆ ವಾರಕ್ಕೊಮ್ಮೆ ಸ್ಯಾಟರ್ಡೇ ಅವ್ರ ಜೊತೆ ಹೋಗ್ತಾ ಇದ್ದಾರೆ ಸೈಟಿಗೆ. ಹೋಗಿದ್ದಾಗ ಅಲ್ಲಿ ಸಾವಿರಾರು ಮಂದಿ ಕೆಲಸಗಾರರು ಕೆಲಸ ಮಾಡೋದು, ಮತ್ತು ಅವ್ರಿಗೆ ಆ ಟೈಮ್ನಲ್ಲಿ ಪ್ಲಿಮತ್ ಕಾರ್ ಇತ್ತು. ಅವರು ರುಬಾಬ್ ನೋಡಿ, ಇಲ್ಲ ನನ್ನ ಮಗ ಕಾಂಟ್ರಾಕ್ಟ್ರೇ ಆಗಬೇಕು ಅಂತ ಒಂದು ಅವರು ನಿಶ್ಚಯ ಮಾಡಿದರು. ಮತ್ತು ನನಗೆ ಹೇಳಿದರು. ನಾನು ನಮ್ಮ ಚಿಕ್ಕಪ್ಪ ಡಾಕ್ಟ್ರಿದ್ದರು. ಸೊ ನಾನು ಡಾಕ್ಟ್ರ್ ಆಗಬೇಕಂತ ನನ್ನ ಮನಸ್ಸಲ್ಲಿ ಆಸೆ ಇತ್ತು. ಬಟ್ ಅಪ್ಪ ಅವರು ಇಷ್ಟು ನಿಶ್ಚಯ ಮಾಡಿಂದ ಆ್ಯಸ್ ಎ ಸನ್ ಇಟ್ ಈಸ್ ಮೈ ಡ್ಯೂಟಿ ಅಂತ ಹೇಳಿ ನಾನು ಐ ಸ್ಟಡಿಡ್ ಸಿವಿಲ್ ಇಂಜಿನಿಯರಿಂಗ್. ಆ ಕಾಲದಲ್ಲಿ 81ನಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಜಾಯಿನ್ ಆಗಿದ್ದಾಗ ಬಹಳ ಮಂದಿ ನನಗೆ ಬೈತಾ ಇದ್ದರು. ಸಿವಿಲ್ ಇಂಜಿನಿಯರಿಂಗ್ ವಾಸ್ ನಾಟ್ ದ ಲೀಸ್ಟ್ ಪ್ರಿಫರ್ಡ್ ಕೋರ್ಸ್ ಆ ಟೈಮಲ್ಲಿ. ಯಾಕೆ ಸಿವಿಲ್ ತೊಗೊಂಡಿದ್ದೆ ಅಂತ ನನಗೆ ಬೈತಾ ಇದ್ದರು. ನಾನೇನು ಮಾಡಿದ್ದೆ, ಫಸ್ಟ್ ಇಯರ್ ಐ ಯೂಸ್ ಟು ಸಿಟ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್.
ಮತ್ತಪ್ಪ ಅವ್ರಿಗೆ ಗೊತ್ತಾಯ್ತು. ಅವ್ರು ಬಂದು ಸೆಕೆಂಡ್ ಇಯರ್, ಅದು ಫಸ್ಟ್ ಇಯರ್ ಇಟ್ ವಾಸ್ ಕಾಮನ್. ಕರೆಕ್ಟ್ ಕರೆಕ್ಟ್. ಆಮೇಲೆ ಅವರು ಇಲ್ಲ ನೀನು ಸಿವಿಲ್ ಇಂಜಿನಿಯರೇ ಆಗಬೇಕು, ಗುತ್ತಿಗೆದಾರ ಆಗಬೇಕಂತ ಮತ್ತು ಒತ್ತಾಯ ಮಾಡಿದಾಗ ಐ ಸ್ಟಾರ್ಟೆಡ್ ಸೀರಿಯಸ್ಲಿ ಆ್ಯಂಡ್ ಸೆಕೆಂಡ್ ಇಯರಿಂದ ಐ ವೆಂಟ್ ಟು ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಐ ಪಾಸ್ಡ್ ಔಟ್ ವಿತ್ ಡಿಸ್ಟಿಂಕ್ಷನ್. 85 ಆಗಸ್ಟಲ್ಲಿ ನಂದು ಕೋರ್ಸು ರಿಸಲ್ಟ್ ಬಂತು. ಸೆಪ್ಟೆಂಬರಲ್ಲಿ ನಾನು ಕರ್ಕೊಂಡೋಗಿ ಕನ್ಸ್ಟ್ರಕ್ಷನ್ ಕಂಪನಿ ಹೇಳಿದ್ದೀನಿ ಮಧ್ಯಪ್ರದೇಶ್ ಬಾನ್ಸಾಗರಲ್ಲಿ ಜಾಯಿನ್ ಮಾಡಿದರು. ಸೊ ಇಟ್ ವಾಸ್ ಎ ಟಫ್ ಟೈಮ್ ಬಟ್ ಇಟ್ ವಾಸ್ ಎ ವೆರಿ ಗುಡ್ ಲರ್ನಿಂಗ್ ಟೈಮ್ ಫಾರ್ ಮೈ ಕ್ಯಾರಿಯರ್. ಅಂದರೆ ಇವತ್ತು ನಾನು ಈ ಸ್ಥಿತಿಗೆ ಬಂದಿದ್ದೀನಿ ಅಂದರೆ ಕಾರಣ ಆ ದಿನ ನಾನು ಅಲ್ಲಿ ಹೋಗಿ ಅಂದರೆ ನನ್ನ ಊರು ಬಿಟ್ಟು ರಾಜ್ಯ ಬಿಟ್ಟು ಹೋಗಿ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿ ಹೇಗೆ ಒಂದು ಕೆಲಸ ತಗೊಂಡಿದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದು ಪ್ರತಿಯೊಂದು ಅಂದರೆ ಕೆಳಮಟ್ಟದಿಂದ ನಾನು ಅಂದ್ರೆ ಒಂದು ಗುರಿಯನ್ನ ಇಟ್ಕೊಂಡಿದ್ರಿ ಯಾವಾಗ್ಲೇನೆ. ಆ ಗುರಿಗೆ ದಾರಿ ತೋರಿಸಿದವ್ರು ನಿಮ್ ತಂದೆ ಅಂತ. ವೈದ್ಯರು ಅಲ್ಲ, ಇಂಜಿನಿಯರು ಅಲ್ಲ, ಅದು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳ ಲಕ್ಷಣ ಅಂತ ಬಹುಶಃ ನಿಮ್ ತಂದೆಯವ್ರಿಗೆ ತಂದೆಯವರು ಅದೇ ನಾ ಹೇಳಿದ್ನಲ್ಲ, ಅಂದ್ರೆ ಸಾವಿರಾರು ಮಂದಿ ಕೆಲಸಗಾರರಿಗೆ ಕೆಲಸ ಕೊಡುವಂತ ಒಂದು ಅವಕಾಶ ಬಹಳಷ್ಟು ಮಂದಿಗೆ ಬರಂಗಿಲ್ಲ. ನೀವು ಅದು ಮಾಡಲೇಬೇಕು ಅಂತ ಅವ್ರು ಒಂದು ಡ್ರೀಮ್ ಕನಸು ಕಂಡಿದ್ರು. ಆ ಕನಸು ನನಸು ಮಾಡುವಂಥ ಕೆಲಸ ನನಗೆ ನಾನು ಟ್ರೈ ಮಾಡಿದ್ದೀನಿ. ದೇವರ ಆಶೀರ್ವಾದ ಮತ್ತು ನನ್ನ ಎಲ್ಲ ಹಿತೈಷಿಗಳ ಮತ್ತು ನನ್ನ ಕುಟುಂಬಸ್ಥರ ಇರಲಿ, ನನ್ನ ಕಂಪನಿಯಲ್ಲಿ ಮಾಡುವಂಥ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಇರಲಿ, ಇವರೆಲ್ಲ ಒಂದು ಕೃಷಿಯಿಂದ ನಾನು ಇವತ್ತು ಇಲ್ಲಿ ಇದ್ದೀನಿ, ನಿಮ್ದು ಮುಂದಿದ್ದೀನಿ. ವೆರಿ ನೈಸ್ ಸರ್, ವೆರಿ ವೆಲ್ ಸೆಡ್. ಎಲ್ಲರನ್ನೂ ಕೂಡ ನೆನೆಸ್ಕೊಂಡು ಅವರೇ ಕಾರಣ ಅಂತ ಹೇಳ್ತೀರಿ. ಹುಬ್ಬಳ್ಳಿಗೆ ಬರ್ತೀರಿ, ಮಧ್ಯಪ್ರದೇಶದ ಆ ಒಂದು ಕೆಲಸದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಸ್ವಂತವಾಗಿ ಆರಂಭ ಮಾಡಬೇಕು ಅಂದರೆ ಅದಕ್ಕೊಂದು ಧೈರ್ಯ ಬೇಕು. ಸುಮ್ಮನೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಅದು ಇಂಜಿನಿಯರಿಂಗ್ ಓದಿರಲಿ, ಇನ್ನೇನು ಓದ್ದೇನೂ ಇರಲಿ, ಸ್ವಂತಕ್ಕೆ ಆರಂಭ ಮಾಡಬೇಕು ಅನ್ನೋ ಒಂದು ಭಯ ಇದ್ದೇ ಇರುತ್ತೆ, ಅಳಕಿರುತ್ತೆ, ಏನಾಗ್ಬಿಡುತ್ತೋ ಅಂತ. ನಿಮ್ಗೆ ಅದಿತ್ತ? ಶುರು ಮಾಡಿದ್ದು ಯಾವುದನ್ನ ಮೊದಲನೇದಾಗಿ? ನಾನು ಆ್ಯಸ್ ಐ ಟೋಲ್ಡ್ ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡುವಾಗ 1988 ದೀಪಾವಳಿ ಹಬ್ಬಕ್ಕೆ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದಿದ್ದ ಐ ಫೆಲ್ ಸಿಕ್, ಜ್ವರ ಬಂದಿತ್ತು. ನಾ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾಗ ಒಬ್ಬ ಆಫೀಸರ್ ಬಂದ, ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ. ಅವರು ಒಂದು ದೇ ಕೇಮ್ ಇನ್ ಸರ್ಚ್ ಆಫ್ ಎನ್ ಆಫೀಸ್ ಫಾರ್ ದೇರ್ ಎಸ್ಟಾಬ್ಲಿಷ್ಮೆಂಟ್. ಆವಾಗ ನಮ್ಮ ಮನೆಯಲ್ಲಿ ಒಂದು ಫ್ಲೋರ್ ಖಾಲಿ ಇತ್ತು. ಸೊ ಅದನ್ನು ನೋಡಿದರು, ನೋಡಿ ಲೈಕ್ ಆಗಿತ್ತು. ಯಾರಾದರೂ ಒಂದು ಸಿವಿಲ್ ಇಂಜಿನಿಯರಿಂದ ನೀವು ಸ್ಕೆಚ್ ಮಾಡಿಕೊಡಿ, ನಾನು ಅಪ್ರೂವ್ ಮಾಡಿಸಿ ಅಂದರು. ನಾನೇ ಸಿವಿಲ್ ಇಂಜಿನಿಯರ್ ಸರ್, ಕೂಡ್ರಿ ಅಂತ ಹೇಳಿ ಅವ್ರು ಕೂಡಿಸಿ ನಾನು ಅದೊಂದು ಸ್ಕೆಚ್ ರೆಡಿ ಮಾಡಿ ಅವ್ರಿಗೆ ತೋರಿಸಿ, ಏನು ಮಾಡ್ತಾ ಇದ್ದೀರ ಅಂದ್ರೆ, ನಾನು ಹಿಂಗೆ ಮಧ್ಯಪ್ರದೇಶಲ್ಲಿ ಜಾಬ್ ಮಾಡ್ತಾ ಇದ್ದೇನೆ ಸರ್ ಅಂದರೆ. ಏನು ಸಂಬಳ ಅಂದರು. ಆವಾಗ 2200 ಸಂಬಳ. ಆಯಿತು, ನಿಮ್ಮೂರಲ್ಲೇ ಒಂದು ಕೆಲಸ ಇದೆ, ಯಾಕೆ ನೀವು ಮಾಡಬಾರ್ದು ಅಂತ ಹೇಳಿದರು. ನಂದು ಅಂದರೆ ದೇವ್ರು ಕಲಿಸಿದ್ದಂಗೆ ನನಗೆ ಅನಿಸ್ತು. ಯಾಕಂದರೆ 3 ವರ್ಷ ನಾನು ಎಕ್ಸ್ಪೀರಿಯನ್ಸ್ ಅಂದರೆ ಏನೇನು ಆಗ್ತಾವೆ, ಕಾಂಟ್ರಾಕ್ಟ್ ಹೇಗೆ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಅರ್ಧ ನನಗೆ ಅರಿವಿತ್ತು. ಸೊ ಅವರು ಹೇಳಿದ ಕೂಡಲೇ ನಾನು ಇಮಿಡಿಯೇಟಾಗಿ ಆಯ್ತು ಸರ್ ನಾನು ಮಾಡ್ತೀನಿ, ಏನು ಮಾಡಬೇಕು ಹೇಳಿ ಅಂದರು. ಆಯಿತು, ನೀವು ವಿಶಾಖಪಟ್ಟಣಂ ಬನ್ನಿ, ಟೆಂಡರ್ ಖರೀದಿ ಮಾಡಿ ಅಂತ ಹೇಳಿದರು. ಶೆಡ್ಯೂಲ್ ಖರೀದಿ ಮಾಡಿದ್ದೆ. ಅದನ್ನು ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಏನೋ ಒಂದು ಶಬ್ದ ಗೊತ್ತಾಗ್ತಾ ಇಲ್ಲ. ಸರಿ ಅಂತ ಹೇಳಿ ನಾನು ಕೇಳಿದ್ದೆ, ಸರ್ ಇದರಲ್ಲಿ ನನಗೇನು ಅರ್ಥ ಆಗ್ತಾ ಇಲ್ಲ, ಏನು ಮಾಡಲಿ ಅಂತ. ಆಯ್ತು, ನೀವು ಹೈದರಾಬಾದ್ ಹೋಗಿ, ಹೈದರಾಬಾದ್ ಹುಸೇನ್ ಸಾಗರ್ ಇದೇ ಕೆಲಸ ನಡೀತಾ ಇದೆ, ಒಂದು ಸಲ ನೋಡ್ಕೊಂಡು ಬಂದು ಟೆಂಡರ್ ಹಾಕಿ ಅಂದರು. ಆಯ್ತು ಅಂತ ಹೇಳಿ ಮತ್ತು ಅಲ್ಲಿ ಯಾರೋ ಒಬ್ಬರು ಪರ್ಚೇಸ್ ನಂಬರ್ ಕೊಟ್ಟರು. ಹೈದರಾಬಾದ್ ಹೋಗಿದ್ದೆ. ಅಲ್ಲಿ ಹೋಗಿದರೆ ಅವರು ದೇ ನೆವರ್ ಕೋಆಪರೇಟೆಡ್. ಅವರು ನನಗೆ ಒಳಗೆ ಕರ್ಕೊಳ್ಲಿಕ್ಕೂ ಅವರು ಹೇಳ್ಕೊಡಲ್ಲ ಮತ್ತು ಒಳಗೆ ಕರ್ಕೊಳ್ಲಿಕ್ಕೂ ಭಾಳ ಕಷ್ಟದಿಂದ ಕರ್ಕೊಂಡಿದ್ರು. ಆಯ್ತು ಅಂತ ಹೇಳಿ ಐ ಜಸ್ಟ್ ಗ್ಲಾನ್ಸ್ಡ್ ಹೇಗೆ ಇದು ನಡೀತಾ ಇದೆ ಅನ್ನೋದು ಒಂದು ರಫ್ ಐಡಿಯಾ ಬಂತು. ಬಂದಿಂದ ಮತ್ತು ಶೆಡ್ಯೂಲ್ ನೋಡಿದ್ದೆ. ಆಯ್ತು, ಏನಾದರೂ ದೇವರ ಇಚ್ಛೆ ಹೆಂಗೈತೆ ಅಂತ ಹೇಳಿ ನನಗೆ ಮನಸ್ಸಿಗೆ ಬಂದಂಗೆ ರೇಟ್ಸ್ ಕೋಟ್ ಮಾಡಿದ್ದೆ. ಸೊ 99 ರೂಪೀಸ್, 189 ಅಂದರೆ ನನಗೆ ಒಂದು ಸ್ವಲ್ಪ ಹುಚ್ಚು. ಯಾಕಂದರೆ ಐ ಬೋರ್ನ್ ಆನ್ January 9th. ಸೊ 9 ನಾನು ಲಕ್ಕಿ ನಂಬರ್ ಅಂತ ತೊಗೊಂಡು 99, 189, 279 ಅಂತ ಹಾಕಿಬಿಟ್ಟಿದ್ದೆ. ಒಂದೇ ಒಂದು ಅಷ್ಟೇ ಹಾಕಿದ್ದೀನಿ. ಟೆಂಡರ್ ಓಪನ್ ಮಾಡಿದಾಗ 6 ಮಂದಿ ಕಾಂಪಿಟೇಷನ್ ಇದ್ದರು. ಸೊ ಓಪನ್ ಮಾಡಿಂದ ಅವರೆಲ್ಲ ನನ್ನ ಕಡೆ ನೋಡ್ತಾ ಇದ್ದರು, ಯಾರು ನೀವು ಅಂತ. ನಾವು ಇದೇ ಊರ್ದವ ಅಂದೆ. ನಿಮ್ಗೆ ಈ ಟೆಂಡರ್ ಬಗ್ಗೆ ಗೊತ್ತೇ ಇಲ್ಲ, ಹೇಗೆ ಹಾಕಿದ್ರೆ ರೇಟ್ಸು, ಯು ಆರ್ ಗೋಯಿಂಗ್ ಟು ಯು ಆರ್ ಗೋಯಿಂಗ್ ಟು ಲೂಸ್, ಸೊ ಬೆಟರ್ ನಾವು ವಿತ್ಡ್ರಾ ಮಾಡಿ ಅಂತ ಹೇಳಿದರು. ಆಯ್ತು, ಇವ್ರಿಗೆ ನನ್ನ ಬಗ್ಗೆ ಇಷ್ಟು ಯಾಕೆ ಚಿಂತೆ ಮಾಡ್ತಾ ಇದ್ದಾರಂತ ಯೋಚನೆ ಮಾಡಿ ನಾನು ಅಪ್ಪ ಅವ್ರಿಗೆ ಕೇಳಿದೆ, ಸಮಸ್ಯೆಲ್ಲ
ಆಯ್ತಂತ ಅವ್ರು ಲಾಸ್ಟಿಗೆ ನನಗೆ 25,000 ರೂಪೀಸ್ ದುಡ್ಡು ಕೊಡ್ತೀವಿ, ನೀವು ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದರು, ಆಫರ್ ಮಾಡೋದು. ಆಫರ್ ಮಾಡಿದ್ರು. ಸೊ ಅಪ್ಪ ಅವ್ರಂದ್ರು ಆಯಿತು, 2,000 ಸಂಬಳ ಬರ್ತಾ ಇತ್ತು, ಒಂದು 25,000 ದುಡಿಯಕ್ಕೆ ಒಂದು ವರ್ಷ ಬೇಕು. ಸೊ ನನಗೆ ಆಯಿತು 25,000. ಅಪ್ಪ ಅವ್ರು ಕೇಳಿದ್ದೆ, ಆಯಿತು ಕೊಡ್ತೀನಿ ಅಂದರೆ ತೊಗೊಳ್ಳಿ ವಿತ್ಡ್ರಾ ಮಾಡಿ ಅಂದರು. ಅವ್ರೇನಂದ್ರು, ಇಲ್ಲ ನಾನು ಇವತ್ತು ಕೊಡೋಂಗಿಲ್ಲ, ಆಮೇಲೆ ಕೊಡ್ತೀನಿ ಅಂದರು. ಹಂಗಿದ್ರೆ ಬೇಡ ಬಿಡಿ ಅಂತ ಹೇಳಿ ಧೈರ್ಯ ಮಾಡಿ ಆ ಟೆಂಡರ್ ತೊಗೊಂಡಿದ್ದೀನಿ. ಸೊ ದ ಕಾಂಪಿಟೇಷನ್ ವಾಸ್ ಸೊ, ನನ್ನ ರೇಟ್ಸ್ 3.6 lakhs, ನೆಕ್ಸ್ಟ್ ಲೋಯೆಸ್ಟ್ ಈಸ್ 6.5 lakhs. ಸೊ ದೆನ್ ದೇ ಟ್ರೈಡ್ ನಾಟ್ ಟು ಅವಾರ್ಡ್ ದ ವರ್ಕ್ ಟು ಮಿ, ಬಟ್ ಗಾಡ್ಸ್ ಗ್ರೇಸ್ ಐ ಗಾಟ್ ದಟ್ ವರ್ಕ್. ಆ ಕೆಲಸ ತೊಗೊಂಡು ಆ ಕೆಲಸ 1.5 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಬೈ ಗಾಡ್ಸ್ ಗ್ರೇಸ್ 1.5 ಲಕ್ಷ ಉಳಿತಾಯ ಆಗಿತ್ತು ಅದರಲ್ಲಿ. ಮೋರ್ ದ್ಯಾನ್ ಐ ಕ್ಯಾನ್ ಸೇ 40% ಪ್ರಾಫಿಟ್ ವಾಸ್ ದೇರ್. ಸೊ ಒಂದು ಕಾನ್ಫಿಡೆನ್ಸ್ ಬಂತು ಮಾಡಬಹುದು ಅಂತೇಳಿ. ಸೊ ಇದೇ ಫೀಲ್ಡ್ ಅಲ್ಲಿ ಮುಂದುವರಿಬಹುದು, ಒಂದಷ್ಟು ಜನಕ್ಕೆ ಕೆಲಸ ಕೊಡಬಹುದು ಅಂತ. ಸೊ ಆ್ಯಂಡ್ ದಟ್ ವಾಸ್ ದ ಬಿಗಿನಿಂಗ್ ಆಫ್ ಮೀ. ದೆನ್ ಆ ಕೆಲಸ ಮುಗಿದಿತ್ತು. ನೆಕ್ಸ್ಟ್ ಕೆಲಸ ಕೋಟ್ ಮಾಡಿದ್ದಕ್ಕೆ I tried, but unfortunately, or you can say God's grace, I didn't get that work. Otherwise, I would have gone in some other line. Then my friend, ನಾನು ವಿವೇಕಾನಂದ ಅಂತ ಇಬ್ಬರು ಮಧ್ಯಪ್ರದೇಶದಲ್ಲಿ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅವರು ಹೈದರಾಬಾದ್ ಬಂದು ಹೀ ಸ್ಟಾರ್ಟೆಡ್ ಟೇಕಿಂಗ್ ರೈಲ್ವೆ ಕಾಂಟ್ರಾಕ್ಟ್ಸ್. ಸೊ ಅವ್ರು ನನಗೆ ನಮ್ಮೂರಿಗೆ ಬಂದು ಕೇಳಿದರು. ಇಲ್ಲ, ಗೊಲ್ಲಪುಡಿ ವಿಜಯವಾಡ. ಸೊ ಬಂದು ಕೇಳಿದ್ರು, ಏನು ಮಾಡ್ತಾಯಿದ್ರು, ಈಗ ಕೆಲಸ ಮುಗೀತು, ಐ ಆಮ್ ಟ್ರೈಯಿಂಗ್ ಫಾರ್ ನೆಕ್ಸ್ಟ್ ವರ್ಕ್ ಅಂತ. ಆಯಿತು, ವೈ ಕಾಂಟ್ ಯು ಜಾಯಿನ್ ಮೀ, ರೈಲ್ವೆ ಕೆಲಸ ಕೂಡಿ ಮಾಡೋಣ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ದೆನ್ ವೆಂಟ್ ಟು ಹೈದರಾಬಾದ್. ಆ್ಯಂಡ್ 4-5 ಟೆಂಡರ್ ಹಾಕಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಯಾವುದೂ ಸಕ್ಸಸ್ ಆಗಲಿಲ್ಲ. ದೆನ್ ಫೇಲ್ಯೂರ್ಸ್ ಬಂತು ಆ ಟೈಮಲ್ಲಿ, ಅಂದರೆ ಕಾಂಪಿಟೇಷನ್ ವಾಸ್ ಸೊ. ದೆನ್ 1990 ಸೆಪ್ಟೆಂಬರ್ 8 ಅವ್ರ ಮಗಳ ಬರ್ತ್ಡೇ. ಸೊ ಆ ಮಗಳ ಬರ್ತ್ಡೇಗೆ ನಾನು ಹೈದರಾಬಾದ್ ಅವ್ರ ಮನೆಗೆ ಹೋಗಿದ್ದೆ. 8th ಬರ್ತ್ಡೇ ಮುಗೀತು. 9th ಈ ಟೋಲ್ಡ್ ನಾನು ಹುಬ್ಬಳ್ಳಿ ಹೋಗಬೇಕಾಗಿತ್ತು ಒಂದು ಎಗ್ರಿಮೆಂಟ್ ಸೈನ್ ಮಾಡಲಿಕ್ಕೆ. ಒಬ್ಬನಿಗೆ ಹೋಗಲಿಕ್ಕೆ ನನಗೆ ಬೇಜಾರಾಗ್ತಾಯಿದೆ. ಆಲ್ಮೋಸ್ಟ್ 2 ತಿಂಗಳಿಂದ ನಾನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ. ವೈ ಕಾಂಟ್ ಯು ಗಿವ್ ಮಿ ಎ ಕಂಪ್ನಿ, ಲೆಟ್ ಅಸ್ ಗೋ ಟು ಹುಬ್ಳಿ ಆ್ಯಂಡ್ ಕಮ್ ಬ್ಯಾಕ್, ಕಂಪ್ನಿ ಕೊಡಿ ಅಂತ ಕೇಳಿದರು. ಆಯಿತು. ಸೊ 9th ನೈಟ್ ವಿ ಲೆಫ್ಟ್ ಹೈದರಾಬಾದ್ ಬೈ ವಿಜಯನಗರ ಎಕ್ಸ್ಪ್ರೆಸ್. 10th ಮಾರ್ನಿಂಗ್ ವಿ ರೀಚ್ ಹುಬ್ಳಿ. ಬೆಳಗ್ಗೆ ಬಂದಿದ್ವಿ. ಅರೌಂಡ್ 11 o'clock ವಿ ವೆಂಟ್ ಟು DRM ಆಫೀಸ್. ಆ್ಯಂಡ್ ಅಲ್ಲಿ NSR ಪ್ರಸಾದ್ ಅಂತ ಒಬ್ಬರು ಅವ್ರ ಕಸಿನ್ ಇದ್ದರು. ಹೀಗೆ ಪ್ರಸಾದನು ರೈಲ್ವೆ ಕಾಂಟ್ರಾಕ್ಟ್ಸ್ ಮಾಡಬೇಕಂತಿದ್ದಾರೆ, ಯಾವುದಾದ್ರೂ ಟೆಂಡರ್ ಇದ್ದರೆ ನೋಡಿ ಅಂದರು. ಸೊ ವಿ ವೆಂಟ್ ಟು DRM ಆಫೀಸ್ ಆ್ಯಂಡ್ ವಿ 12th ದೇರ್ ಇಸ್ ಎ ಟೆಂಡರ್, ಒಂದು 5 lakhs. ಸೊ ಆ ಟೆಂಡರ್ ಶೆಡ್ಯೂಲ್ ಖರೀದಿ ಮಾಡಿದ್ವಿ, ಟೆಂಡರ್ ಹಾಕಿದ್ವಿ. ಬೈ ಗಾಡ್ಸ್ ಗ್ರೇಸ್ ಅದು ಲೋಯೆಸ್ಟ್ ಆಗಿತ್ತು ನಮ್ಮದು. ಆ್ಯಂಡ್ ದಟ್ ಈಸ್ ದ ಬಿಗಿನಿಂಗ್ ಆಫ್ ಮೈ ಹುಬ್ಳಿ ಜರ್ನಿ. ಹುಬ್ಬಳ್ಳಿ ನಂಟು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ದೆನ್ 1991 January 30th I landed in Hubli with one scooter and 25,000 cash. This is my ಒಂದು ಸ್ಕೂಟರ್ ತಗೊಂಡು 25,000 ಕೈಯಲ್ಲಿ ಇಟ್ಕೊಂಡು ಹುಬ್ಬಳ್ಳಿಗೆ ಬಂದು ರೈಲ್ವೆ ಸ್ಟೇಷನಲ್ಲಿ ಇಳಿದಿನಿ. ಇವತ್ತು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ನಡೆಯುವಂತಹ ಕಂಪನಿಗಳ ಒಡೆಯರಾಗಿದ್ದೀರಿ. ನಿಜಕ್ಕೂ ಈ ಜರ್ನಿ ಬಹಳಷ್ಟು ಜನ ಯುವಕರಿಗಂತೂ ಸ್ಫೂರ್ತಿ ಆಗುತ್ತೆ ಸರ್. ಯಾಕಂದರೆ ಒಂದು ಸಕ್ಸಸ್ ಸಿಕ್ಕಿದ ತಕ್ಷಣ ಅದು ಅಲ್ಟಿಮೇಟ್ ಅಲ್ಲ. ಹಾಗಂತ ಅದರ ಹಿಂದೆ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ಸ್ ಬಂತು ಅಂದಿದ ತಕ್ಷಣ ನಾವು ಸ್ಟೆಪ್ ಬ್ಯಾಕ್ ಆಗಬಾರ್ದು. ಸುವರ್ಣ ಅನ್ನೋ ಒಂದು ಸಾಮ್ರಾಜ್ಯ ಕಂಪನಿ ಸ್ಟಾರ್ಟ್ ಮಾಡ್ತೀರಿ. ಕನ್ಸ್ಟ್ರಕ್ಷನ್ ಆಗಿರಬಹುದು, ಬೇರೆ ಬೇರೆ ರೈಲ್ವೆ ಕಾಂಕ್ರೀಟ್ ಸ್ಲೀಪರ್ ಪ್ಲ್ಯಾಂಟ್ಸು, ಗಾರ್ಡನ್ ಹೋಟೆಲ್ ಇದೆ, ಸ್ವರ್ಣ ಪವರ್ ಆ್ಯಂಡ್ ಬ್ರಿಕ್ಸ್ ಪ್ಲ್ಯಾಂಟ್ ಇದೆ. ಸೊ ಹೀಗೆ ಅನೇಕ ಇದನ್ನು ನಾವು ನೋಡ್ತೀವಿ, ಬಂಚ್ ಆಫ್ ಇದನ್ನು ನೋಡ್ತೀವಿ. ಈ ಸ್ವರ್ಣ ಅಂದರೆ ನಿಮ್ಮ ತಾಯಿಯವರು ಅಂತ ನಾವು ಕೇಳಿದ್ವಿ. ತಂದೆಯವ್ರ ಬಗ್ಗೆ ಆರಂಭದಲ್ಲಿ ಹೇಳಿದ್ರಿ, ತಾಯಿಯ ಹೆಸರಿನಲ್ಲಿ ಶುರು ಮಾಡಿದ್ದ ಮೊದಲನೇದಾಗಿ ಹೇಗೆ? ಅದು 91 ನಾನು ಬಂದಿಂದ ಬರುವತ್ತಿಗೆ ನಾನು ಈ ಫರ್ಮ್ ಹುಟ್ಟಾಗಲಿಲ್ಲ. ನನ್ನ ಫ್ರೆಂಡ್ ಹೆಸರಲ್ಲಿ GV ನನ್ನ ಹೆಸರಲ್ಲಿ ಮಾಡ್ತಾಯಿದ್ದೆ. ದೆನ್ 91 ಏಪ್ರಿಲಲ್ಲಿ ದೆನ್ ವಿ ಬೋತ್ ಥಾಟ್ ವೈ ಕಾಂಟ್ ವಿ ಸ್ಟಾರ್ಟ್ ಎ ಫರ್ಮ್ ಆ್ಯಂಡ್ ಟೇಕ್ ದಿ ವರ್ಕ್ಸ್ ಅಂತ. ಆವಾಗ ಏನು ಹೆಸರಿಡಬೇಕಂತ ಒಂದು ಚರ್ಚೆ ಬಂದಾಗ ಹೀ ಓನ್ಲಿ ಸಜೆಸ್ಟೆಡ್ ಸ್ವರ್ಣ ಕನ್ಸ್ಟ್ರಕ್ಷನ್ಸ್ ನಿಮ್ಮ ತಾಯಿಯವರ ಹೆಸರಲ್ಲಿ ಮಾಡೋಣ ಅಂತ. He only suggested and I agreed. You were happy. Agreed. Happily agreed. Okay. Yeah, in fact. So, and the first work what we got for that was 99,500 rupees work.
ಫಾರ್ ಅವರ್ ಫರ್ಮ್. ಸೊ ದಟ್ ಈಸ್ ದ ಬಿಗಿನಿಂಗ್ ಇನ್ 1991 ಏಪ್ರಿಲ್ ಅಲ್ಲಿ ಫಾರ್ಮ್ ರಿಜಿಸ್ಟ್ರೇಷನ್ ಆಯಿತು. ಸೆಪ್ಟೆಂಬರಲ್ಲಿ ವಿ ಗಾಟ್ ದಟ್ ವರ್ಕ್. ಆ್ಯಂಡ್ ಹುಬ್ಬಳ್ಳಿ ಬಹಳ ಮಂದಿ ನನ್ನಂಗೆ ಆಲ್ಮೋಸ್ಟ್ ಒಂದು 100 ಮಂದಿ ಕಾಂಟ್ರಾಕ್ಟರ್ಸು ಹೈದರಾಬಾದಿಂದ ಇರಲಿ ಬೇರೆ ಬೇರೆ ರಾಜ್ಯದಿಂದ ಬಂದರು, ಅವ್ರ ಕೆಲಸ ಮುಗಿಸಿದ್ರು ಹೋದರು. ಬಟ್ ಹುಬ್ಬಳ್ಳಿ ಅಂದರೆ ಬೇರೂರಿದ್ದು ನೆಲೆಯೂರಿದ್ದು ನೀವೇ. ನಾನು ಅದೇ ಹೇಳಿಲ್ಲ, ಅಂದರೆ ವಿಜಯವಾಡ ನನ್ನ ಜನ್ಮಭೂಮಿ ಆಗಿದ್ದರೆ ಹುಬ್ಬಳ್ಳಿ ನನ್ನ ಕರ್ಮಭೂಮಿ ಅಂತ ದೇವರು ನಿಶ್ಚಯ ಮಾಡಿದರು. ಆ್ಯಂಡ್ ನಾನು ಸಹಿತ ಮನಸ್ಸಲ್ಲಿ ಐ ನೆವರ್ ಥಾಟ್ ಐ ಆಮ್ ಗೋಯಿಂಗ್ ಟು ಸ್ಟೇ ಇನ್ ಹುಬ್ಬಳ್ಳಿ. ಹುಬ್ಬಳ್ಳಿ ನನ್ನ ಪಕ್ಕ ಅಪ್ಪಟ ಕನ್ನಡಿಗ ಆಗ್ತೀನಿ ಅಂತ ನಾನು ಎಂದೂ ಅಂದ್ಕೊಂಡಿಲ್ಲ. ಆದರೆ ದೇವರ ಇಚ್ಛೆ ಹಂಗಿತ್ತು. ಏಪ್ರಿಲ್ ಮೇನಲ್ಲಿ ಮತ್ತು 91 ಮೇನಲ್ಲಿ ಟೆಂಡರ್ಸ್ ಬಂದವು, ಹಾಕಿದ್ವಿ. 4 ಟೆಂಡರ್ ಸಿಕ್ಕಿದ್ವು. ಆ ದಿನದಿಂದ ಇವತ್ತಿಗೂ ಅದೇ ಸಿಲ್ಸಿಲ, ಅಂದರೆ ಪರಂಪರೆ ಟೆಂಡರ್ ಬರ್ತಾ ಇರ್ತವೆ, ನಾವು ಕೋಟ್ ಮಾಡ್ತಾ ಇರ್ತೀವಿ, ಬರ್ತೇವೆ. ಸೊ ಆವಾಗಿಂದ ಇವತ್ತಿಗೂ ನನಗೆ ವಾಪಸ್ ಹೋಗಬೇಕು ಅನ್ನೋದು ಮನಸ್ಸಲ್ಲಿ ಆಲೋಚನೆ ಬಂದಿಲ್ಲ. ಬಹುಶಃ ಬರೋದು ಇಲ್ಲ ಅಂತ ಅನ್ಸುತ್ತೆ ನಿಮ್ಮನ್ನ ನಿಮ್ಮ ಈ ಜರ್ನಿಯನ್ನ ನೋಡ್ತಾ ಇದ್ರೆ. ಇದರ ಜೊತೆಗೆ BSV ಪ್ರಸಾದ್ ಅವರು ಪರಮ ದೈವ ಭಕ್ತರು ಅಂತ. ಕೇವಲ ಈ ಜರ್ನಿ ಸಕ್ಸಸ್ಸು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆಲ್ಲದರ ಜೊತೆಗೆ ನೀವು ನಂಬಿದಂತಹ ದೇವರನ್ನು ಯಾವತ್ತೂ ಕೂಡ ದೇವರು ನಿಮ್ಮನ್ನು ಕೈ ಬಿಡಲಿಲ್ಲ, ನೀವು ದೇವರನ್ನ ಕೈ ಬಿಡಲಿಲ್ಲ. ದೇವಸ್ಥಾನಗಳನ್ನು ಕಟ್ಸೋದಾಗಿರ್ಬೋದು, ಜೀರ್ಣೋದ್ಧಾರ ಆಗಿರ್ಬೋದು, ಅದ್ರ ಜೊತೆಗೆ ಪ್ರತಿ ವರ್ಷ ನೀವು ಮಾಡುವಂತಹ ವ್ರತ ಆಗಿರಬಹುದು. ಈ ಒಂದು ದೈವ ಭಕ್ತಿ ಚಿಕ್ಕ ವಯಸ್ಸಿಂದಾನೇ ಬಂದಿತ್ತ ಹೇಗೆ? ನಾನು ಚಿಕ್ಕ ವಯಸ್ಸಿಂದ ನಮ್ಮಪ್ಪ ಅವರು ವೆಂಕಟೇಶ್ವರ ಭಕ್ತರು. ವಿಜಯವಾಡಲ್ಲಿ ಕನಕದುರ್ಗ ಗುಡಿಗೆ ನಾವು ಆಲ್ಮೋಸ್ಟ್ ಎವ್ರಿ ವೀಕ್ ಹೋಗ್ತಾ ಇದ್ವಿ. ಪ್ಲಸ್ 1977 ನಮ್ಮ ಊರಲ್ಲಿ ಅಯ್ಯಪ್ಪನ ಒಂದು ಗುಡಿ ಕಟ್ಟಿದ್ರು. ಇಟ್ ವಾಸ್ ಲೈಕ್ ಶಬರಿಮಲೈ ಸ್ವಾಮೀಜಿ ವಿಮೋಚನಾನಂದ ಸ್ವಾಮಿ ಅಂತ ಅವರಲ್ಲಿ ಗುಡಿ ಕಟ್ಟಿದ್ರು. ಆವಾಗಿಂದ ನಾನು ಅಲ್ಲಿ ಆ ಗುಡಿಗೆ ಹೋಗಿ ಬರೋದು ಆಗ್ತಾಯಿತ್ತು. 1997 ಫಸ್ಟ್ ಟೈಮ್ ನಾನು ಮಾಲ ಹಾಕ್ಕೊಂಡಿದ್ದೀನಿ. ಬಟ್ ಹಿರಿಯರು ಹೇಳ್ತಾರೆ, ನೀವು ದೇವರ ಕಡೆ ನೀವು ಹೋಗ್ಬೇಕಂದ್ರೆ ಆಗಲ್ಲ, ದೇವರು ನಿಮಗೆ ಕರ್ಕೊಂಡಿದ್ರೆ ಮಾತ್ರ ನೀವು ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತ. 97 ನಾನು ಫಸ್ಟ್ ಟೈಮ್ ಮಾಲ ಹಾಕಿದ್ದಾಗ 15 ದಿನಕ್ಕೆ ನಮ್ಮ ಚಿಕ್ಕಪ್ಪ ಅವ್ರು ತೀರ್ಕೊಂಡಿದ್ರು. ಸೊ ಐ ವಾಸ್ ಫೋರ್ಸ್ ಟು ರಿಮೂವ್ ಮಾಲ. ಆ್ಯಂಡ್ ಆ ವರ್ಷ ಹೋಗ್ಲಿಕ್ಕೆ ಆಗಲಿಲ್ಲ. ದೆನ್ 2002 ಸೌತ್ ವೆಸ್ಟರ್ನ್ ರೈಲ್ವೆ ಎಸ್ಟಾಬ್ಲಿಷ್ ಆಯಿತು ನಮ್ಮ ಕರ್ನಾಟಕದಲ್ಲಿ. ಆ ಸೌತ್ ವೆಸ್ಟರ್ನ್ ರೈಲ್ವೆ ಟೆಂಡರ್ಸು ಒಂದು ಬೆಂಗಳೂರಲ್ಲಿ ಟೆಂಡರ್ಸು ಕರೆದಿದ್ದಾಗ ನಾನು ಐ ಕೇಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಪಾರ್ಟಿಸಿಪೇಟ್ ಮಾಡಿದೆ ಟೆಂಡರಲ್ಲಿ. ಆ ಕಾಲದಲ್ಲಿ 60 ಲಕ್ಷ ಟೆಂಡರ್ ಅಂದರೆ ಭಾಳ ದೊಡ್ಡ ಟೆಂಡರ್. ಸೊ ಐ ವಾಸ್ ನಾಟ್ ಈವನ್ ಎಕ್ಸ್ಪೆಕ್ಟಿಂಗ್ ದಟ್ ಐ ವಿಲ್ ಬ್ಯಾಕ್ ದ ಟೆಂಡರ್. ಇಲ್ಲಿ ಹೋಗಿ ಬಂದು ಟೆಂಡರ್ ಹಾಕಿದ್ದೀನಿ, ಐ ಗಾಟ್ ದ ಟೆಂಡರ್. ಸೊ ನಾನು ಇಮಿಡಿಯೇಟಾಗಿ ಇಲ್ಲಿಂದನೇ ಐ ವೆಂಟ್ ಟು ವಿಜಯವಾಡ, ಡ್ರೋ ಡೌನ್ ಆ್ಯಂಡ್ ಅಲ್ಲಿ ಹೋಗಿ ಫಸ್ಟ್ ಟೈಮು 2002 ನವೆಂಬರ್ 27 ನಾನು ಹೋಗಿ ಅಯ್ಯಪ್ಪ ಮಾಲ ಹಾಕ್ಕೊಂಡಿದ್ದೀನಿ. ಆ ದಿನದಿಂದ ಇವತ್ತುವರೆಗೆ ಪ್ರತಿ ವರ್ಷನೂ ಏನೇ ಆದರೂ ಮಿಸ್ ಮಾಡಿ ಏನಾದರೂ ಆ ಒಂದು ವರ್ಷ ಮಾತ್ರ ನಮ್ಮ ತಂದೆಯವರು ತೀರ್ಕೊಂಡಿದ್ದ ವರ್ಷ ನಾವು ಹೋಗಬಾರ್ದು ಅಂತ ಹೇಳಿ ಹೋಗಲಿಲ್ಲ. ಬಟ್ ಆವಾಗಿಂದ ಇವತ್ತು ಮಟ್ಟನೂ ಹೋಗ್ತಾ ಇದ್ದೀನಿ. ಮತ್ತು ನನ್ನ ಜೊತೆ ನನ್ನ ಸಹಚರರು ಮತ್ತು ನನ್ನ ಮಿತ್ರರಿಗೂ ಆಲ್ಮೋಸ್ಟ್ ಒಂದು 10-12ರಿಂದ 20ರವರೆಗೆ ನಾವು ಜೊತೆಯಲ್ಲೇ ಮಾಲೆ ಹಾಕ್ಕೊತೀವಿ, ಜೊತೆಯಲ್ಲಿ ವ್ರತ ಮಾಡ್ತೀವಿ, ಜೊತೆಯಲ್ಲಿ ಹೋಗಿ ಬರ್ತೀವಿ. ಅದು ಪರಿಪಾಟಿ ಆಗಿದೆ. ಏನಂದರೆ ದೇವರು ಇಲ್ಲ ಅಂದರೆ ನಾವಿಲ್ಲ. ಆ ದೇವರಿಗೆ ನಾವು ನಮಗೇನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದನ್ನು ನಾವು ಪ್ರತಿಫಲವಾಗಿ ಈ ದೇವರ ಸೇವೆ ಮಾಡಿಲ್ಲ ಅಂದರೆ ನಮ್ಮ ಜನ್ಮ ಸಂಪೂರ್ಣ ಇಲ್ಲ ಅಂತ ನಾನು ಭಾವಿಸಿ ಮಾಡ್ತಾ ಇದ್ದೀನಿ. ಸರಿ, ಈಗ ಅಟ್ ಪ್ರೆಸೆಂಟ್ ಯಾವೆಲ್ಲ ಉದ್ಯಮಗಳಿದೆ, ಯಾವೆಲ್ಲ ಪ್ರಾಜೆಕ್ಟ್ಸ್ ಇದೆ, ಅದ್ರ ಬಗ್ಗೆ ಹೇಳೋದಾದರೆ? ಆಸ್ ಐ ಟೋಲ್ಡ್ 99 ವೆನ್ ಐ ಸ್ಟಾರ್ಟೆಡ್ ಸ್ಲೋಲಿ ಐ ಸ್ಟಾರ್ಟೆಡ್ ಡೈವರ್ಸಿಫೈಯಿಂಗ್. ಅಂದರೆ ನಮ್ಮಪ್ಪ ಅವರು ಯೂಸ್ ಟು ಟೆಲ್ ಮಿ, ನೀವು ಯಾವಾಗಾದರೂ ಭೂಮಿನೇ ನಂಬಿದರೆ ಭೂಮಿ ನಿಮಗೆ ಖಂಡಿತವಾಗಿ ನಿಮಗೆ ಬೆಳೆಸೋದೇ ಹೊರತು ಅದರಲ್ಲಿ ಏನು ನೀವು ಕಳ್ಕೊಳ್ಳೋಂಗಿಲ್ಲ ಅಂತ ಹೇಳಿ ನನಗೆ ಹೇಳಿದ್ದಕ್ಕೆ ಆವಾಗಿಂದ ಅಲ್ಲಿ ವಿಜಯವಾಡಲ್ಲಿ ಇರಲಿ ಹುಬ್ಬಳ್ಳಿಯಲ್ಲಿ ಇರಲಿ ಒಂದೊಂದು ಭೂಮಿ ತೊಗೊತ ಬಂದಿದ್ದೀನಿ. 2002 ಅಲ್ಲಿ ಫಸ್ಟ್ ಟೈಮ್ ಅವಕಾಶ ಬಂದಿದ್ದಾಗ ಒಂದು ಹೋಟೆಲ್ಲು ಮಾರಾಟಕ್ಕೆ ಬಂತು, ಸ್ವರ್ಣ ಗಾರ್ಡನ್ ಅಂತ, ಅದನ್ನು ತೊಗೊಂಡಿದ್ದೀನಿ. ಅದೇ ಥರ 2007 ಒಂದು
ಈ ರೈಲ್ವೆ ಕಾಂಕ್ರೀಟ್ ಸ್ಲೀಪರ್ಸ್ ಅಂತ, ಇಟ್ ಈಸ್ ಎ RDSO ಅಪ್ರೂವ್ಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅಂದರೆ ಅಲ್ಲಿವರೆಗೆ ದೇರ್ ಆರ್ ವೆರಿ ಫ್ಯೂ ಪ್ಲೇಯರ್ಸ್ ಆ್ಯಂಡ್ ಟೆಂಡರ್ಸ್ ಕರಿತಾ ಇರಲಿಲ್ಲ. 2007 ದೇ ಹ್ಯಾವ್ ಕಾಲ್ ಟೆಂಡರ್ ಗಿವಿಂಗ್ ಆಪರ್ಚುನಿಟಿ ಟು ಆಲ್ ದ ಕಾಂಟ್ರಾಕ್ಟರ್ಸ್. ಅದರಲ್ಲಿ ಅಗೇನ್ ದೇವರ ಒಂದು ಅನುಗ್ರಹದಿಂದ ಆ ಟೆಂಡರ್ ಸಿಕ್ತು. ಸೊ 2009 we have started this concrete sleeper manufacturing unit in Hubli, Chalmattiಯಲ್ಲಿ. And 2013 ಒಂದು ಇದು ರೈಲ್ವೆ ಸ್ಟೇಷನ್ ಹತ್ರ RLDA ಅವರು, ಅಂದರೆ ಮಮತಾ ಬ್ಯಾನರ್ಜಿ ಅವರು ಸ್ಟಾರ್ಟ್ ಮಾಡಿದರು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ರೈಲ್ವೆ ಪ್ರಾಪರ್ಟಿ ಅಂತ ಹೇಳಿ. ಅದರಲ್ಲಿ ಆ ರೈಲ್ವೆ ಲ್ಯಾಂಡ್ ಲೀಸಿಗೆ ತೊಗೊಂಡು, ಸೊ ದೇರ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಒಂದು ಸ್ವರ್ಣ ಸಿಟಿ ಸೆಂಟರ್ ಅಂತ, ಅದರಲ್ಲಿ ಕಮರ್ಷಿಯಲ್ಲು, ಹೋಟೆಲು ಅಂತ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದೇ ಥರ ಈ ಸ್ಲೀಪರ್ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಿದ್ದಾಗ ವಿ ರಿಕ್ವೈರ್ ಅ ಕ್ವಾಲಿಟಿ ಅಗ್ರಿಗೇಟ್ ಫಾರ್ ದಟ್ ವಿಚ್ ವಾಸ್ ನಾಟ್ ಅವೈಲಬಲ್. ಆ ಸುತ್ತಮುತ್ತಲು ಎಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ಒಂದು ಕ್ವಾರಿ, ಒಂದು ಕ್ರಷರು ಅವು ತೊಗೊಂಡಿದ್ವಿ. ಮತ್ತು ರೆಡಿಮಿಕ್ಸ್ ಕಾಂಕ್ರೀಟ್ ನಮಗೆ ಕೆಲಸಕ್ಕೆ ಬೇಕಾಗಿರೋದು ಒಂದು ರೆಡಿಮಿಕ್ಸ್ ಕಾಂಕ್ರೀಟ್ ಪ್ಲ್ಯಾಂಟ್ ಹಾಕಿದ್ವಿ. ಸೊ RMC ಇಲ್ದಾಗ ಏನು ಮಾಡಬೇಕು ಅನ್ನೋದಕ್ಕೆ ಮತ್ತೊಂದು ಪ್ರಿಕಾಸ್ಟ್ ಮೆಷಿನ್ರಿ ತೊಗೊಂಡು, ಅಂದರೆ ವಿ ಮ್ಯಾನುಫ್ಯಾಕ್ಚರ್ ಸಿಮೆಂಟ್ ಬ್ಲಾಕ್ಸ್, ಪೇವರ್ಸ್, ಟೈಲ್ಸ್, ಪ್ರಿಕಾಸ್ಟ್ ಕಾಂಪೌಂಡ್ ವಾಲ್ಸ್, ಅದರ ಪ್ರಿಕಾಸ್ಟ್ ಸಿಮೆಂಟ್ ಪ್ರಾಡಕ್ಟ್ಸ್ ಎಲ್ಲ ದಟ್ ವಿ ಆರ್ ಡೂಯಿಂಗ್. ಬಿಕಾಸ್ ಆ ಕ್ರಷರಲ್ಲಿ ಏನು ನಮಗೆ ಅಗ್ರಿಗೇಟು ಸ್ಲೀಪರ್ಗೆ ಯೂಸ್ ಆಗ್ತದೆ, ಅದನ್ನು ಹೊರತುಪಡಿಸಿ ಬೇರೆ 6mm ಡಸ್ಟು, ಸ್ಯಾಂಡು ಬರ್ತಾಯಿದ್ವು. ಅವನ್ನೆಲ್ಲ ಯೂಸ್ ಮಾಡಿ ಈ ಪ್ರಿಕಾಸ್ಟ್ ಸೆಗ್ಮೆಂಟ್ಸ್ ಮಾಡ್ತಾಯಿದ್ವಿ. ಸೊ ದೇರ್ ಓನ್ಲಿ ಅದೇ ಕಾಂಪೌಂಡಲ್ಲಿ ಆಲ್ಮೋಸ್ಟ್ ಟುಡೇ ಇಟ್ ಈಸ್ ಅರೌಂಡ್ 50 acre ಲ್ಯಾಂಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ಆಲ್ ದಿಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ಅಲ್ಲಿ ಚಲ್ಮಟ್ಟಿಯಲ್ಲಿ. ಅದೇ ಥರ ಈ ಹಾಸ್ಪಿಟಾಲಿಟಿಯಲ್ಲಿ ದೀಸ್ 2 wings ವಿ ಹ್ಯಾವ್ ಡೆವಲಪ್ಡ್. ಆ್ಯಂಡ್ ದೆನ್ ಫಾರ್ ಬ್ಯೂಟಿಫಿಕೇಷನ್, ಅಂದರೆ ಆ್ಯಸ್ ಎನ್ NGO ರೈಟ್ ಫ್ರಮ್ 1991 ನಾನು ಹುಬ್ಬಳ್ಳಿ ಬಂದಿಂದ ಫಸ್ಟು August 15th ನನಗೆ ಫ್ಲಾಗ್ ಹಾಯಿಸ್ಟಿಂಗ್ ಕರೆದ್ರು ಒಬ್ಬ ಸ್ಕೂಲ್, ವಿಜಯನಗರ ಪಬ್ಲಿಕ್ ಸ್ಕೂಲ್. ಅಲ್ಲಿ ಹೋಗಿದ್ದಾಗ ಸ್ಕೂಲ್ ಸ್ಥಿತಿಗತಿ ನೋಡಿ ನನಗೆ ಸರಿ ಅನಿಸ್ಲಿಲ್ಲ. ನಾನು ಒಂದು 25,000 ಕೊಟ್ಟೆವರೆಗೆ ಕೈಂಡ್ಲಿ ಇಂಪ್ರೂವ್ ಯುವರ್ ಸ್ಕೂಲ್, ಅಂದರೆ ಯಾಕಂದರೆ ಹುಡುಗರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಭಾಗವತ ಪೌರವರು, ಅವರಿಗೆ ನೀವು ಸರಿಯಾಗಿ ವ್ಯವಸ್ಥೆ ಮಾಡಿರಲಿಲ್ಲ ಅಂದರೆ ಅವ್ರ ಎಜುಕೇಷನ್ ಸರಿ ಆಗಂಗಿಲ್ಲ ಅಂತ ಹೇಳಿ 25,000 I gave. ಆ್ಯಂಡ್ ಆವಾಗಿಂದ ನನಗೇನು ಈ ಸಮಾಜ ಸೇವೆ ಸ್ಟಾರ್ಟ್ ಆಗಿದೆ, ಅದು ಅಲ್ಲಿಂದ ಇವತ್ತುವರೆಗೂ ಮುಂದುವರ್ತಾ ಇದೆ. ಜನರು ನನಗೆ ಪ್ರೀತಿಸಿ, ನನಗೆ ಆಶೀರ್ವಾದ ಮಾಡಿ, ನೀವು ನಮ್ಮವರೇ ಅಂತ ಒಂದು ಭಾವನೆ ಅವರು ಏನು ಕೊಟ್ಟಿದ್ದಾರಲ್ಲ, ಅದು ನನಗೆ ಭಾಳ ಮಾನಸಿಕವಾಗಿ ಭಾಳ ಧೈರ್ಯ ತುಂಬುತ್ತದೆ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಆಲ್ ಹುಬ್ಳಿ ಧಾರವಾಡ ಸಿಟಿಜನ್ಸ್ ಹೂ ಹ್ಯಾವ್ ಗಿವೆನ್ ಮಿಸ್ moral support and who are with me. I am one of them ಅಂತ ಒಂದು ಭಾವನೆ ನನಗೆ ಕಲ್ಪಿಸುವುದರಲ್ಲಿ ಅವರು ಭಾಳ ಇದೆ. ಐ ಹೋಲ್ ಹಾರ್ಟೆಡ್ಲಿ ಐ ಹ್ಯಾವ್ ಟು ಥ್ಯಾಂಕ್ ದೆಮ್. ಅದೇ ಥರ ಇವತ್ತು ನನ್ನ ಸ್ವರ್ಣ ಸಮೂಹ ಸಂಸ್ಥೆಗಳ ಸಿಬ್ಬಂದಿ ಏನಿದಾರಲ್ಲ, ಇವತ್ತು ನಾನು ಈ ಮಟ್ಟಕ್ಕೆ ನಾನಿರಲಿ, ನಮ್ಮ ಕುಟುಂಬದವರಿರಲಿ, ಇದು ಅಂದರೆ ಕಾರಣ ನನ್ನ ಸಿಬ್ಬಂದಿ. ಅವರು ಕೆಲವು ಮಂದಿ 30 ವರ್ಷದಿಂದ ನನ್ನ ಜೊತೆ ಇದ್ದಾರೆ, ಕೆಲವು ಮಂದಿ 25 ವರ್ಷದಿಂದ ಇದ್ದಾರೆ. ದೇರ್ ಅನ್ಕಂಡೀಷನಲ್ ಸಪೋರ್ಟ್ ಅವ್ರು ಮಾಡಿರೋದು ನಿಜವಾಗ್ಲೂ. ನಾನು ಏನು ಇವತ್ತು ನಿಮ್ಮ ಕರ್ನಾಟಕ ಐಕಾನ್ ಅವಾರ್ಡ್ ಸಿಕ್ಕಿದೆ, ಅದು ದೇ ಆರ್ ಡಿಸರ್ವಿಂಗ್ ಫಾರ್ ಇಟ್ ದ್ಯಾನ್ ಮೀ. ವೆರಿ ನೈಸ್ ಸರ್, ವೆರಿ ವೆಲ್ ಸೆಡ್. ತುಂಬ ಒಳ್ಳೆ ಮಾತು ಹೇಳಿದ್ರಿ. ನನ್ನ ಈ ಒಂದು ಯಶಸ್ಸಿಗೆ ಪ್ರತಿಯೊಬ್ಬರೂ ಕೂಡ ಕಾರಣ, ಫ್ಯಾಮಿಲಿ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಎಲ್ಲರೂ ಕೂಡ ಅಂತ. ಹಾಗೇನೆ ಹೌದು, ನಿಜಕ್ಕೂ ನೀವು ಕೂಡ ಈಗಾಗಲೇ ಹುಬ್ಬಳ್ಳಿ ಕರ್ನಾಟಕದವರು ಆಗಿಬಿಟ್ಟಿದ್ದೀರಿ. ಅನೇಕ ಸೇವೆ ಮಾಡ್ತಿದ್ದೀರಿ, ಬಡವರಿಗಾಗಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಈ ಸ್ವರ್ಣ ಸಾಮ್ರಾಜ್ಯ ಮುಂದುವರಿಲಿ, ಹಾಗೇನೆ ಸಮಾಜಮುಖಿ ಕಾರ್ಯಗಳು ಕೂಡ ಈ ಮೂಲಕ ಮತ್ತಷ್ಟು ಹೆಚ್ಚಾಗಲಿ ಅಂತ ನಾವು ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ಆಶಿಸ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಥ್ಯಾಂಕ್ ಗ್ಯಾರಂಟಿ ನ್ಯೂಸ್. ಏನು ಈಗ ನನ್ನ ಸಕ್ಸಸ್ ಸ್ಟೋರಿ ನೀವು ಕೇಳಿದ್ರಲ್ಲ, ನಿಮ್ಮ ಸಕ್ಸಸ್ಸನ್ನು ನಾನು ನೋಡ್ತಾ ಇದ್ದೀನಿ. ನೀವು ಈ ಒಂದು ಗ್ಯಾರಂಟಿ ನ್ಯೂಸ್ ಸಂಸ್ಥೆ ಹುಟ್ಟು ಹಾಕಿರುವಂಥ ಲೆಟ್ ಇಟ್ ಬಿ ಶಿವಸ್ವಾಮಿ, ಲೆಟ್ ಇಟ್ ಬಿ ಸುಪ್ರೀತಾ, ಲೆಟ್ ಇಟ್ ಬಿ ನಮ್ರತಾ ಆ್ಯಂಡ್ ರಾಧಾ ಆ್ಯಂಡ್ ಸತೀಶ್, ಹೂಎವರ್, ಆಲ್ ಸ್ಟಾಫ್ ಆಫ್ ಗ್ಯಾರಂಟಿ ನ್ಯೂಸ್, ನಿಜವಾಗ್ಲೂ
ಭಾಳ ಹೆಮ್ಮೆ ಅನಿಸ್ತದೆ. ಅಂದರೆ ಯಾಕಂದರೆ ನಾನು ಕಳೆದ 35 ವರ್ಷದಿಂದ ನೋಡ್ತಾನೆ ಇದ್ದೀನಿ ಮೀಡಿಯಾ ಪ್ರಪಂಚ. ಭಾಳ ದೊಡ್ಡ ದೊಡ್ಡ ಚಾನಲ್ಸು ನೋಡಿದ್ದೀನಿ, ಭಾಳ ಮೀಡಿಯಾ ಹೌಸಸ್ಸು ನೋಡಿದ್ದೀನಿ. ಬಟ್ ಇಷ್ಟು ವಿತಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ 6 months ನೀವು ಮಾರ್ಕೆಟಲ್ಲಿ ಒಂದು ಚಾಪಿಯನ್ನು ಮೂಡಿಸಿದ್ರಲ್ಲ, ಅದು ನಿಮ್ಮದು ಪಂಚ್ ಲೈನ್ ರಿಯಲಿ ಇಟ್ ಈಸ್ ಸಮಥಿಂಗ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅನ್ನೋದು ಪಂಚ್ ಲೈನ್. ಐ ಥಿಂಕ್ ಇಟ್ ಹ್ಯಾಸ್ ರೀಚ್ಡ್ ದಿ ಹಾರ್ಟ್ಸ್ ಆಫ್ ಸೋ ಮೆನಿ ಆ್ಯಂಡ್ 4 crores view is it's something very unimaginable, but you have achieved it, and wholehearted Thank you, congratulations to you and your team, and I wish grand future and great success in the coming years too. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. Thank you. ವೀಕ್ಷಕರೇ, ನೋಡಿದ್ರಲ್ಲ VSV ಪ್ರಸಾದ್ ಅವರ ಸಕ್ಸಸ್ ಜರ್ನಿ ಹೇಗಿತ್ತು. ಕೇವಲ ಈ ಒಂದು ಸ್ಟೋರಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಚಾಲೆಂಜಸ್ನ ಹೇಗೆ ಮೆಟ್ಟಿ ನಿಲ್ಲಬೇಕು, ಅದರ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ತೊಡಗಿಸಿಕೊಳ್ಳೋದ್ರ ಜೊತೆಗೆ ಬಡವರ ಪಾಲಿಗೂ ಕೂಡ ಆಶಾಕಿರಣ ಆಗಿದ್ದಾರೆ. ಇವರ ಈ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.